ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅವರನ್ನು ಕರ್ಕೊಂಡು ಬಂದು DCM ಮಾಡುವಂತ ದರ್ದು ಬಂದಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇವತ್ತು ಇರ್ಬೋದು, ಆದ್ರೆ ದೇಶದಲ್ಲಿ ಅತ್ಯಂತ ಹೆಚ್ಚು ರಾಜ್ಯಗಳಲ್ಲಿ 20ಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ನಾವು ಸರ್ಕಾರ ನಡೆಸ್ತಿದೀವಿ ಅಂತ ಪಾರ್ಟಿ ನಮ್ದು. ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರು ಕಳೆದ 3 ಟರ್ಮಿಂದ ನಿರಂತರವಾಗಿ ಸರ್ಕಾರ ನಡೆಸ್ತಿದ್ದೀವಿ ಅಂತ ಪಾರ್ಟಿ ನಮ್ದು. ಅದಕ್ಕಾಗಿ ನಿಮ್ಮನ್ನ ಕರ್ಕೊಂಡು ಬಂದು ಇಲ್ಲೇನೋ ನಾವು ಮಾಡ್ಬೇಕನ್ನುವಂಥದ್ದು ಯಾವತ್ತೂ ಬಂದಿಲ್ಲ. ಅವರು ದೊಡ್ಡವರಾಗಕ್ಕೆ, ಅವರಲ್ಲಿ ಇನ್ನೇನೋ ರಾಜಕಾರಣ ಮಾಡಕ್ಕೆ, ಅವರೇನೋ ಕ್ಲೈಮ್ ಮಾಡಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಥವಾ ಸಂಘದ ಹೆಸರನ್ನೇ ಯಾರಾದರೂ ದುರುಪಯೋಗ ಮಾಡ್ಕೋಬಹುದು. ನಮ್ಗೇನು ದರ್ದು ಬಂದಿದೆಪ್ಪ? ಮಾತಾಡದೆ ಅವರು DCM ಇದ್ದಾರೆ, ರಾಜ್ಯದ ಮಂತ್ರಿಗಳಿದ್ದಾರೆ, ಮಾತಾಡ್ತಾರೆ. ಇವರು ನಮ್ಮನ್ನು ವಿರೋಧ ಮಾಡ್ಬೋದು, ನಮ್ಮ MLAಗಳನ್ನು ವಿರೋಧ ಮಾಡ್ಬೋದು, ಆದ್ರೆ ದೇಶದ ಪ್ರಧಾನಿ ಹೇಳ್ತಾರೆ ನಮ್ಗೆ ಒಬ್ಬರೇ MP ಇಲ್ಲದ ಸ್ಟೇಟ್ ಅವರನ್ನು ನಾವು ಮಾತಾಡ್ಸೋರಿ. ನಮ್ಮ ಕೇರಳದಲ್ಲಿ ಒಂದೇ ಒಂದು MLA ನಮ್ಮ ಹತ್ರ ಇಲ್ಲ, ಆದ್ರೂ ನಾವು ದುಡ್ಡು ಕೊಡೋರಿ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ಈ ದೇಶದ ಅಭಿವೃದ್ಧಿ ಆಗಬೇಕು. ನಾವು ಸರ್ಕಾರ ಬರುವಾಗ ಚುನಾವಣೆಗೆ 2 ತಿಂಗಳು 3 ತಿಂಗಳಿದೆ ಚುನಾವಣೆ. ಸರ್ಕಾರ ಬಂದ ಮೇಲೆ ನಾವೆಲ್ಲರ ಸರ್ಕಾರ, ಯಾವುದೋ ಒಂದು ರಾಜ್ಯದು, ಒಂದು ವ್ಯಕ್ತಿದು, ಒಂದು ಪಕ್ಷದ ಸರ್ಕಾರ ಅಲ್ಲ ನಮ್ದು. ಈ ಚೀಪ್ ಮೆಂಟಾಲಿಟಿ ಇರೋದು ಇವ್ರದ್ದು. BJP MLAಗಳಿಗೆ ದುಡ್ಡು ಕೊಡಬೇಡಿ, ಕಾಂಗ್ರೆಸ್ ಅವರಿಗೆ ಅದೇ ಹೆಚ್ಚು ದುಡ್ಡು ಕೊಡಿ. BJP MLA ಅವರು MPಗಳು ಮೀಟಿಂಗ್ ಕರೆದ್ರೆ ಅಧಿಕಾರಿಗಳು ಹೋಗಬೇಡಿ, ಇದೊಂದು ಸೂಚನೆ. ಕರ್ನಾಟಕದಲ್ಲಿ ಇಂಥ ತಾಲಿಬಾನ್ ಇದೆ. ಯಾರಾದ್ರೂ MPಗಳು ಮೀಟಿಂಗ್ ಕರೆದ್ರೆ ನೀವು ಯಾರು ಹೋಗಬೇಡಿ. ಅಧಿಕಾರಿಗಳಿಗೆ ಎಲ್ಲರೂ ಒಂದೇ, ಅಧಿಕಾರಿಗಳು ಎಲ್ಲರ ಅಧಿಕಾರಿಗಳು ನಮ್ಮ ಟ್ಯಾಕ್ಸ್ ಪೇಯರ್ನ ದುಡ್ಡು ಸಂಬಳ ತಗೊಳ್ಳುವವರು. ಆದ್ರೆ ಕಾಂಗ್ರೆಸ್ನ ಇಲ್ಲಿಯ ಉಪಮುಖ್ಯಮಂತ್ರಿ ಹೇಳ್ತಾರೆ ನೀವು ಯಾರು ಹೋಗ್ಬೇಡ್ರಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.